ಪ್ರೀತಿಯ ಅಭಿಗೆ ಹುಟ್ಟು ಹಬ್ಬದ ಹಾರ್ದಿಕ ಕೋಟಿ ಕೋಟಿ ಬಂಡಿ ಶುಭಾಶಯಗಳು. ಅಭಿ ಅನ್ನೋ ಪದ ನಮಗೆ ದಿನದಲ್ಲಿ ಮಿನಿಮಮ್ ಒಂದು 20-40 ಸತಿ ನೆನಪಾಗುತ್ತೆ. ಕಾರಣ ಏನು ಅಂದರೆ, ಆ ಅಭಿ ಅನ್ನೋ ಎಲ್ಲ ಕಡೆ ಬರುತ್ತೆ. ಅಭಿಪ್ರಾಯ, ಅಭಿವಂದನೆ, ಅಭಿನಂದನೆ, ಅಭಿಮಾನ, ಅಭಿವೃದ್ಧಿ. ಅಭಿ ಅನ್ನೋ ಪದ ಹೇಳಿ ಸುಮಾರು ಪದಗಳನ್ನು ನಾವು ಉಚ್ಚರಿಸ್ತೀವಿ ಕನ್ನಡಿಗರು. ಆ ಕಾರಣಕ್ಕಾಗಿ ನಿಂದು ತುಂಬ ಶಾಶ್ವತವಾಗಿ ನೆನಪಲ್ಲಿ ಉಳ್ಕೊಳ್ಳೋಂಥ ಹೆಸರು. ತಂದೆ ಥರನೇ, ತಂದೆ ಹೇಗೆ ಶಾಶ್ವತವಾಗಿ ನಾಡಿನ ನೆನಪಿನಲ್ಲಿ, ಸಮಾಜದ ಹೃದಯದಲ್ಲಿ ನೆಲೆಗೊಂಡಿದ್ದಾರೋ ಹಾಗೆ ನೀನು ಕೂಡ ಶಾಶ್ವತವಾಗಿ ಉಳಿಬೇಕು ಅನ್ನೋದು ಒಬ್ಬ ಕನ್ನಡಿಗನಾಗಿ ನನ್ನ ಆಶಯ. ಶಾಶ್ವತವಾಗಿ ಉಳ್ಕೋತೀಯ ಅನ್ನೋದು ನನ್ನ ನಂಬಿಕೆ. ಯಾಕಂದರೆ ನಾಡಿನ ಮುದ್ದಿನ ಕೂಸು ನೀನು. ಅಂಬರೀಷಣ್ಣ, ಸೋಮಮ್ಮರ ಮುದ್ದಿನ ಕೂಸು ಕೂಡ. ಇಡೀ ನಾಡೇ ಮುದ್ದುಗರಿಯುತ್ತೆ ನಿನ್ನ. ಆ ಮುದ್ದು ಸದಾಕಾಲ ನಾಡು ನಿನ್ನ ಮೇಲೆ ಸೋರಿಸ್ತಾನೆ ಇರಲಿ ಅನ್ನೋದು ನನ್ನ ಆಶಯ. ಸದಾ ಶುಭವಾಗಲಿ. ಮತ್ತೊಮ್ಮೆ ಮಗದೊಮ್ಮೆ ಜೈ ಅಭಿ. ಶುಭಾಶಯಗಳು. ಹಾಯ್ ಅಭಿ, ಹುಟ್ಟುಹಬ್ಬದ ಶುಭಾಶಯಗಳು. ನಿಮಗೆ ದೇವರು ಅದ್ಭುತವಾದ ಆಯುಷ್ಯನ್ನು ಕೊಡಲಿ, ಆರೋಗ್ಯ ಕೊಡಲಿ, ನಿಮ್ಮೆಲ್ಲ ಕನಸುಗಳು ನನಸಾಗಲಿ. ಆ್ಯಂಡ್ ಈಗ ನೆಕ್ಸ್ಟ್ ಶೆಡ್ಯೂಲ್ಗೆ ರೆಡಿಯಾಗಿ. ಹ್ಯಾಪಿ ಬರ್ತ್ಡೇ ಟು ಯು, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಆ ದೇವರು ನಿಮ್ಮನ್ನು ಯಾವಾಗಲೂ ಆರೋಗ್ಯ, ಆಯಸ್ಸು, ಆಸ್ತಿ, ಅಂತಸ್ತು, ಐಶ್ವರ್ಯ, ಕೀರ್ತಿ, ಸಂಪತ್ತು, ಸುಖ, ಸಂತೋಷ, ನೆಮ್ಮದಿ, ಯಶಸ್ಸು, ವಿದ್ಯೆ, ಬುದ್ಧಿ, ವಿಜಯ, ವಿನಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಐ ಆಮ್ ವೆರಿ ಹ್ಯಾಪಿ. ನೀವು ಇನ್ನೂ ಎತ್ತರಕ್ಕೆ ಬೆಳೀಬೇಕು ಅನ್ನೋ ನನ್ನ ಆಸೆ. ಆದಷ್ಟು ಬೇಗ ಮತ್ತೆ ನಾವಿಬ್ಬರು ಒಟ್ಟಿಗೆ ಸೇರಿಕೊಂಡು ರೋಲ್ ಕ್ಯಾಮ್ರಾ ಆ್ಯಕ್ಷನ್ ಕರೆಕ್ಟ್ ಅಂತ ವರ್ಕ್ ಮಾಡೋಣ. ಲವ್ ಯು, ಗಾಡ್ ಬ್ಲೆಸ್ ಯು. ಹಾಯ್ ಅಭಿ, ಮರಳಿ ಮರಳಿ ಬರಲಿ 106 ಜನ್ಮ ದಿನಗಳು ನಿಮಗೆ. ಅರಳಿ ಅರಳಿ ನಗಲಿ ಬದುಕಿನ ಪ್ರತಿ ಕ್ಷಣಗಳು ನಿಮಗೆ. ತುಂಬಾ ಇಷ್ಟ ಆಗ್ತೀರಾ ನೀವು. ಈ ಗುಣ ಇದ್ದಿದ್ದು ಅಣ್ಣನಿಗೆ ಮಾತ್ರ. ಒಬ್ಬ ಶತ್ರುನ ಕರ್ಕೊಂಬಂದು ಅವ್ರ ಎದುರಿಗೆ ನಿಲ್ಸಿದ್ರು ಕೂಡ ಫಸ್ಟ್ ಲುಕ್ ಅಲ್ಲಿ ಕ್ಲೀನ್ ಬೋಲ್ಡ್ ಆಗ್ಬಿಡ್ತಾ ಇದ್ದ. ಅಂತ ಒಂದು ಆಕರ್ಷಣೆ ಅವರಲ್ಲಿತ್ತು. ಸಾಧಾರಣವಾಗಿ ಮಕ್ಕಳಿಗೆ ಒಂದು ತಾಯಿ ಗುಣ ಇರುತ್ತೆ ಅಥವಾ ತಂದೆ ಗುಣ ಇರುತ್ತೆ. ನಿಮ್ಮ ಅದೃಷ್ಟ ಇಬ್ಬರು ಗುಣನೂ ನಿಮ್ಮಲ್ಲಿದೆ. ಆ ತಂದೆಯಲ್ಲಿದ್ದಂಥ ಒಂದು ಸದ್ಗುಣ, ಸಹೃದಯ, ಎಲ್ಲರ ಪ್ರೀತಿಯನ್ನು ಗೆಲ್ಲುವಂಥ ಒಂದು ಚಾಣಕ್ಷತನ ಮತ್ತು ಅಟ್ರಾಕ್ಟ್ ಮಾಡುವಂಥ ಒಂದು ವಿಶೇಷತೆ, ತಾಯಿಯ ಜಾಣ್ಮೆ, ಸಹನೆ, ಚಮತ್ಕಾರ, ಚಾತುರ್ಯ, ಸಂದರ್ಭಕ್ಕೆ ಅನುಗುಣವಾಗಿ ಬಳಸುವಂಥ ಪದಗಳು, ಇವೆಲ್ಲ ಕೂಡ ಒಟ್ಟಿಗೆ ನಿಮ್ಗೆ ಸಿಕ್ಕಿದೆ. ನಿಮ್ಮ ಆಶೀರ್ವಾದ ಅದು. ಇದೆಲ್ಲಕ್ಕಿಂತಲೂ ಹೆಚ್ಚಿಗೆ ಮಂಡ್ಯದ ಮಣ್ಣಿನ ಮಕ್ಕಳ ಪ್ರೀತಿ. ಇದು ಜಗತ್ತಲ್ಲಿ ಎಲ್ಲೂ ಸಿಕ್ಕಲ್ಲ. ಇದಕ್ಕೆ ಬೆಲೆ ಕಟ್ಟಕ್ಕೂ ಆಗಲ್ಲ. ಹಾಗಾಗಿ ಅಣ್ಣನಿಗೆ ಮಂಡ್ಯದ ಗಂಡು ಅಂತ ಎಲ್ಲ ಪ್ರೀತಿಯಿಂದ ಕರೀತಾ ಇದ್ರು. ನಾನು ನಿಮ್ಮನ್ನ ಮಂಡ್ಯದ ಮುತ್ತು ಅಂತ ಹೇಳ್ತೀನಿ. ನೀವು ಮಂಡ್ಯದ ಮುತ್ತು. ಈ ಸಂದರ್ಭದಲ್ಲಿ ನಾನು ನಿಮಗೆ ಆಶಿಸೋದು ಇಷ್ಟೇನೆ. ಹೇಗೆ ಅಣ್ಣ ಸಿನಿಮಾ ಮತ್ತು ರಾಜಕೀಯ ಎರಡೂ ರಂಗದಲ್ಲೂ ಗೆದ್ದು ವಿಶಾಲ ಕರ್ನಾಟಕದ ಜನಗಳ ಪ್ರೀತಿಯನ್ನ ಗೆದ್ದು, ಹೇಗೆ ಇವತ್ತೂ ಕೂಡ ಎಲ್ಲರ ಮನೆಗಳಲ್ಲಿ ಅವರು ಉಳ್ಕೊಂಡಿದ್ದಾರೆ, ಹಾಗೆ ನೀವು ಇರಬೇಕು ಅಂತ ಹೇಳ್ತಾ, ಈ ಸಂದರ್ಭದಲ್ಲಿ ನಿಮಗೆ ಭಗವಂತ ಸುಖ, ಶಾಂತಿ, ನೆಮ್ಮದಿ, ಆಯಸ್ಸು, ಆರೋಗ್ಯ, ಕೀರ್ತಿ, ಪ್ರಶಸ್ತಿ ಸಕಲವನ್ನ ಕರುಣಿಸಲಿ ಅಂತ ನಾನು ಹೃದಯ ತುಂಬಿ ನಿಮ್ಗೆ ಆಶಿಸ್ತಾ ಇದ್ದೀನಿ. ಶುಭವಾಗಿ. ಹಾಯ್ ಬ್ರದರ್, ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನೀವು ಅಂದ್ಕೊಂಡಿದ್ದೆಲ್ಲ ಆಗಲಿ, ನಿಮಗೆ ಹೆಚ್ಚು ಖುಷಿ ಸಿಗಲಿ, ಆ್ಯಂಡ್ ನೀವು ಮಾಡ್ತಿರೋ ಎಲ್ಲ ಪ್ರಾಜೆಕ್ಟ್ಸು ಸಕ್ಸಸ್ಫುಲ್ ಆಗಿರಲಿ ಅಂತ ನಾನು ದೇವ್ರನ್ನ ಪ್ರೇ ಮಾಡ್ಕೋತೀನಿ. ಬಿಕಾಸ್ ಯು ಸಚ್ ಎ ವಂಡರ್ಫುಲ್ ಪರ್ಸನ್. ನಿಮ್ಮನ್ನು ಇಷ್ಟು ಹತ್ತಿರದಿಂದ ನೋಡಿದ ಮೇಲೆ ನನಗೆ ಯಾವಾಗ ನಿಮ್ಮ ಜೊತೆ ಇರ್ತೀನಿ ಅಥವಾ ನಿಮ್ಮ ಜೊತೆ ಮಾತಾಡ್ತಾ ಇರ್ತೀನಿ ಅಥವಾ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀನಿ, ಅವಾಗೆಲ್ಲ ನನಗೆ ಅನ್ಸೋದು ಒಂದೇನು ಅಂತಂದರೆ, ಅಂಬರೀಷಣ್ಣ ಎಲ್ಲೂ ಹೋಗಿಲ್ಲ, ಇಲ್ಲೇ ನಮ್ಮ ಜೊತೆಗಿದ್ದಾರೆ ಅಂತ. ದಟ್ ಈಸ್ ದ ಟೈಮ್ ಆ್ಯಕ್ಚುಲಿ ಐ ಡೋಂಟ್ ಮಿಸ್ ಅಂಬರೀಷಣ್ಣ ವೆನ್ ಐ ಆಮ್ ವಿತ್ ಯು. ಸೊ ನಿಮಗೂ ಅದೇ ಒಂದು ಗುಣ, ಅದೇ ಒಂದು ಮನಸ್ಸು, ಅದೇ ಒಂದು ಚರಿಷ್ಮಾ ನಿಮಗಿದೆ. ಆ್ಯಂಡ್ ಐ ಆಮ್ ಶೋರ್ ನೀವು ಅವ್ರ ಹೆಸರನ್ನ ಉಳಿಸೋದ್ರ ಜೊತೆಗೆ ನಿಮ್ಮದೇ ಆದಂಥ ಒಂದು ಅದ್ಭುತವಾದ ಒಂದು ಐಡೆಂಟಿಟಿನ ಕ್ರಿಯೇಟ್ ಮಾಡ್ಕೊತೀರ ಅನ್ನೋ ನಂಬಿಕೆ ನನಗಿದೆ. ಅಷ್ಟು ಒಳ್ಳೆ ಮನಸ್ಸು ಆ್ಯಂಡ್ ಅಷ್ಟು ಒಳ್ಳೆ ವ್ಯಕ್ತಿ ನೀವು. ಸೊ ನಿಮ್ಮನ್ನು ಹತ್ತಿರದಿಂದ ನೋಡೋದಕ್ಕೆ ನನಗೆ ಭಾಳನೇ ಖುಷಿ ಇದೆ.
ಆ್ಯಂಡ್ ಯಾವತ್ತೋ ಒಂದು ದಿವಸ ಗಿವನ್ ಆನ್ ಆಪರ್ಚುನಿಟಿ ನಿಮ್ಮ ಜೊತೆ ಕೆಲಸ ಮಾಡೋ ಒಂದು ಅವಕಾಶಕ್ಕೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಹೋಪ್ ಇಟ್ ಹ್ಯಾಪನ್ಸ್ ಆ್ಯಸ್ ಸೂನ್ ಆಸ್ ಪಾಸಿಬಲ್. ಆ್ಯಂಡ್ ಒನ್ಸ್ ಅಗೇನ್ ಬ್ರದರ್, wishing you a very, very, very happy birthday. God bless you with all happiness, brother. Bye. ಹಾಯ್ ಗೌಡ್ರೆ, ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ. ದೇವರು ನಿಮಗೆ ಆಯಸ್ಸು, ಆರೋಗ್ಯ ಎಲ್ಲ ಕೊಟ್ಟು ಅದ್ಧೂರಿಯಾಗಿ ಕಾಪಾಡಲಿ. ನಿಮ್ಮ ಚಿತ್ರರಂಗದ ಜರ್ನಿ ಆಗ್ಬೋದು, ನೀವು ನಡೆಯುವಂಥ ಎಲ್ಲ ಹಾದಿಗಳು ಸುಗಮವಾಗಿರಲಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತು ನಮಗೆ ಅಂಬಿ ಅಣ್ಣನ ಮೇಲೆ ಯಾವಾಗಲೂ ಎಷ್ಟು ಪ್ರೀತಿ ಅಭಿಮಾನ ಇತ್ತು, ನಿಮ್ಮ ಮೇಲೂ ಕೂಡ ಅಷ್ಟೇ ಪ್ರೀತಿ ಅಭಿಮಾನ ಇದೆ. ಲವ್ ಯು. Hi Cubs, wish you a very happy birthday. I know that you love annoying me, but end of the day you make me smile. So Neenu, you're an amazing person, adu eldrigu gottu, and I keep telling that you are the chip of the old block. So I'm sure Suma auntie and Ambe uncle are very proud of you, and you make all of us proud. Thank you so much for being such a good friend. May you have the best birthday. Hagene, we are waiting to see more films of yours. God bless you, stay amazing, and continue annoying me. Mattomme, very happy birthday from Chiru, me, and your favorite little Ryan. Hi little brother, many happy returns of the day. ಆ ಭಗವಂತ ನಿನಗೆ ಸಂತೋಷ, ಆರೋಗ್ಯ, ಸಕ್ಸಸ್, ಪ್ರೀತಿ, ಇನ್ನು ನಿನಗೆ ಏನೇನು ಬೇಕೋ ಅವೆಲ್ಲವೂ ನೀನು ಕೇಳಿದ್ಕಿಂತ ಹೆಚ್ಚಾಗಿ ಕೊಡಲಿ. ನೀನು ಹೀರೋ ಆಗಬೇಕು ಅಂತ ನಿನ್ಕಿಂತ ಮುಂಚೆ ನಾನು ಆಸೆ ಪಟ್ಟಿದ್ದೆ. ಇವತ್ತು ಹೀರೋ ಆಗಿದೆಯಾ, ವೆರಿ ಸಕ್ಸಸ್ಫುಲ್ ಒನ್ ಅಟ್ ದ್ಯಾಟ್. ಬೆಸ್ಟ್ ಡೆಬ್ಯೂಟೆಂಟ್ ಆ್ಯಕ್ಟರ್ ಅವಾರ್ಡ್ ಗೆದ್ದೆ. ನಿನ್ನ ಸ್ಟೇಜ್ ಮೇಲೆ ನೋಡಿ ತುಂಬ ಸಂತೋಷ ಆಯಿತು. ಆ್ಯಂಡ್ ವಿ ಹ್ಯಾಡ್ ಅ ಗ್ರೇಟ್ ಟೈಮ್ ಇನ್ ಹೈದ್ರಾಬಾದ್. ಸದಾಕಾಲ ಖುಷಿಯಾಗಿರು. ಐ ಆಮ್ ಆಲ್ವೇಸ್ ವಿತ್ ಯು, ಲವ್ ಯು. ನನ್ನ ಪ್ರೀತಿಯ ಸಹೋದರ ಅಭಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ಡಬಲ್ ಸ್ಪೆಷಲ್ ಅನಿಸುತ್ತೆ ನಿನ್ನ ಬರ್ಡೇಗೆ. ಅಮರ್ಗೆ ಬೆಸ್ಟ್ ಡೆಬ್ಯೂಟೆಂಟ್ ಅವಾರ್ಡ್ ತೊಗೊಂಡಿದ್ಯಾ. ಆಮೇಲೆ ನಾನು ಇದ್ದೆ ಅಲ್ಲಿ. ನಾನು ನಿನ್ನ ಅವಾರ್ಡ್ ತೊಗೋಬೇಕಾದ್ರೆ ನನಗೆ ಸಿಕ್ಕಾಬಡೆ ಖುಷಿ ಆಯಿತು. ಆಲ್ ಆಫ್ ಅಸ್ ಆರ್ ವೆರಿ ಪ್ರೌಡ್ ಆಫ್ ಯು ಬ್ರೋ. ಇದೇ ಥರ ಬರೀ ಬೆಸ್ಟ್ ಡೆಬ್ಯೂಟೆಂಟ್ ಅಲ್ಲ, ಬೆಸ್ಟ್ ಆ್ಯಕ್ಟರು, ಇನ್ನು ಸಿನಿಮಾಗಳು ಸಿಗಲಿ ನಿನಗೆ. ಆ್ಯಂಡ್ ಈ ಸಿನಿಮಾಗೆ ಅಮರ್ಗೆ ನೀನು ಒಬ್ಬ ಹೀರೋ ಆಗೋಕ್ಕೆ ಎಷ್ಟು ಕಷ್ಟಪಟ್ಟಿದ್ಯಾ ಅಂತ ನನಗೆ ಗೊತ್ತು. ಸೊ ಅದಕ್ಕೆ ಪ್ರತಿಫಲ ಸಿಕ್ಕಿದೆ, ಅವಾರ್ಡ್ ಸಿಕ್ಕಿದೆ. ಆ್ಯಂಡ್ ಐ ಕಾಂಟ್ ಬಿ ಮೋರ್ ಹ್ಯಾಪಿ ಫಾರ್ ಯು. ಆ್ಯಂಡ್ ಇದೇ ಥರ ಇನ್ನು ಸಾಕಷ್ಟು ಅವಾರ್ಡ್ಸು, ಸಾಕಷ್ಟು ಸಿನಿಮಾಗಳು ನಿನಗೆ ಸಿಗಲಿ. ಇದೇ ಥರ ಜೊತೆಗೆ ಕೆಲಸನೂ ಮಾಡೋಣ. ಆ್ಯಂಡ್ ಸೊ ಈ ವರ್ಷ ನಿನಗೆ ಇನ್ನೂ ಡಬಲ್ ಸ್ಪೆಷಲ್ಲು. ಆ್ಯಂಡ್ ಹ್ಯಾಪಿ ಬರ್ಡೇ ಅಗೇನ್ ಅಭಿ. ಭಗವಂತ ನಿನಗೆ ಖುಷಿ, ಸಂತೋಷ, ಆರೋಗ್ಯ ಎಲ್ಲ ಕೊಡಲಿ ಅಂತ ಕೇಳ್ಕೊತೀನಿ. ಲವ್ ಯು ಬ್ರೋ. Hey Abhi, many happy returns of the day, bro. Hi Abhi, wishing you a very happy birthday. Both of us are really lucky to have a friend like you. And Congratulations. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ. ದೇವರು ನಿಮಗೆ ಒಳ್ಳೇದು ಮಾಡಲಿ. ನಿಮ್ಮ ಮುಂಬರುವಂಥ ಎಲ್ಲ ಪ್ರಾಜೆಕ್ಟ್ಸಿಗೆ ಒಳ್ಳೆಯದಾಗಲಿ. ಆ್ಯಂಡ್ ಯು ಹ್ಯಾವ್ ಗಾಟ್ ಎ ವಂಡರ್ಫುಲ್ ಸ್ಮೈಲ್. ಆ್ಯಂಡ್ ನಿಮ್ಮ ಕಣ್ಣು ನಿಮ್ಮ ತಂದೆಯವರ ಪ್ರತಿಯನ್ನು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ತಂದೆಯವ್ರ ಥರನೇ ನಿಮ್ಮ ಲೆಗಸಿ ಮುಂದೆ ಸಾಗಲಿ. ಆ್ಯಂಡ್ ಅವ್ರ ಥರನೇ ನಿಮ್ಮ ಕಡೆಯಿಂದ ಚಿತ್ರರಂಗಕ್ಕೆ ಸೇವೆ ಸದಾಕಾಲ ಮುಂದುವರಿತಾ ಇರಲಿ ಅಂತ ಆಶಿಸ್ತೀನಿ. ಒನ್ಸ್ ಅಗೇನ್ ವಿಶಿಂಗ್ ಯು ಅ ವೆರಿ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಗಾಡ್ ಬ್ಲೆಸ್ ಯು. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಧ್ರುವ ಸರ್ಜಾ. ಖುಷಿ ವಿಚಾರ ಏನು ಅಂದರೆ ಇದೇ 3ನೇ ತಾರೀಕು ನನ್ನ ಗೆಳೆಯ ಅಭಿಯವರ ಜನ್ಮದಿನ. ಅಭಿ ಅಂದಿದ ತಕ್ಷಣ ನೆನಪಾಗೋದು ಹಿ ಈಸ್ ಕಂಪ್ಲೀಟ್ಲಿ ಫನ್. ಎಲ್ಲದಕ್ಕಿಂತ ಹಿ ಈಸ್ ರಿಯಲ್, ಅಂದರೆ ಜೆನ್ಯೂನ್. ಎಷ್ಟರ ಮಟ್ಟಿಗೆ ಅಂದರೆ 100ಗೆ 101% ಜೆನ್ಯೂನು. ತುಂಬಾ ಅಂದರೆ ಮನಸ್ಸಲ್ಲಿ ಏನೂ ಇಟ್ಕೊಳ್ಳಲ್ಲ. ಹಿ ಈಸ್ ವೆರಿ ಓಪನ್. ನಮಗಿಷ್ಟ ಆಗೋ ನೇಚರು. ಆ್ಯಂಡ್ ಹೀ ಈಸ್ ರೆಬಲ್ ಸ್ಟಾರ್ ಅಭಿ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗಿಂತ ಜಾಸ್ತಿ ಕ್ಲೋಸು ನಮ್ಮ ಅಣ್ಣನಿಗೆ. ಆ್ಯಂಡ್ ಈಗ ನನಗೆ
ನನಗೆ ಸಾಕಷ್ಟು ಅಂದರೆ ಫ್ರೆಂಡ್ಸ್, ನನಗೆ ಇಂಡಸ್ಟ್ರಿಯಲ್ಗೆ ಫ್ರೆಂಡ್ಸ್ ತುಂಬಾ ಬೆರಳಿಗೆ ಎಣಿಕೆ ಅಷ್ಟಿದೆ. ಅದರಲ್ಲೂ ನನ್ನ ಗೆಳೆಯ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬಾ ಖುಷಿಯಾಗತ್ತೆ. ಅಭಿ ಅಂದಿದ ತಕ್ಷಣ ನನಗೆ ನೆನಪಾಗೋದು ಫನ್ನು, ಜೆನ್ಯೂನು, ಅದಲ್ಲದೆ ಈ ಬಾಕ್ಸಿಂಗು ಇದೆಲ್ಲ ನೆನಪಾಗತ್ತೆ. ಸೊ ಐ ಲವ್ ಯು ಅಭಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮತ್ತೊಮ್ಮೆ 29th ಇಯರ್ಗೆ ಕಾಲಿಡ್ತಾ ಇರೋ ನನ್ನ ಗೆಳೆಯ ಅಭಿಗೆ ಹ್ಯಾಪಿ ಬರ್ಡೇ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಯು ರಾಕ್ ಆ್ಯಂಡ್ ಯು ಆರ್ ರೆಬಲ್ ಸ್ಟಾರ್ ಅಭಿ. ಜಯ ಆಂಜನೇಯ. ಎಲ್ರಿಗೂ ನಮಸ್ಕಾರ ಬಾಸು, ನಾನು ನಿಮ್ಮ ಆಲೋಕೆ ಮಾತಾಡ್ತಾ ಇದ್ದೀನಿ. ಕರ್ನಾಟಕದ ಜೂನಿಯರ್ ರೆಬೆಲ್ ಸ್ಟಾರ್ ಆದಂಥ ನಮ್ಮ ಪ್ರೀತಿಯ ಅಭಿಷೇಕ್ ಅಂಬರೀಷ್ ಬ್ರೋಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಬ್ರೋ, ಮೊದಲನೇ ದಿನದಿಂದನೂ ಕನ್ನಡ ಮ್ಯೂಸಿಕ್ಗೆ, ಕನ್ನಡ ಮೂವೀಸ್ಗೆ ನಿಮ್ಮ ಹಾಗೂ ನಿಮ್ಮ ಫ್ಯಾಮಿಲಿಯ ಕೊಡುಗೆ ಅಪಾರವಾದಂಥದ್ದು. ಸಾಕಷ್ಟು ಜನರಿಗೆ ನೀವು ಆಶೀರ್ವಾದ ಮಾಡಿ ನಿಮ್ಮ ಪ್ರೀತಿನ ಕೊಟ್ಟು ದೊಡ್ಡ ಮಟ್ಟಕ್ಕೆ ಅವ್ರನ್ನ ಒಂದು ಒಳ್ಳೆ ವೇದಿಕೆಗೆ ತಲುಪಿಸಿದ್ದೀರಾ. ಇದೇ ರೀತಿ ಇನ್ನೂ ಬರುವ ಮುಂದಿನ ದಿನಗಳಲ್ಲಿ ಸಾವಿರಾರು ಜನ ನಿಮ್ಮಿಂದ ಇನ್ಸ್ಪೈರ್ ಆಗಲಿ. ನೀವು ಕೊಡುವಂಥ ಪ್ರಾಜೆಕ್ಟ್ಸಿಂದ ಕರ್ನಾಟಕ ಇಡೀ ಇಂಡಿಯಾದಲ್ಲಿ ಹೆಸರು ಮಾಡಲಿ ಅಂತ ಆಶಿಸ್ತೀನಿ. ಗುಡ್ ಲಕ್ ಟು ಯು ಮೈ ಬ್ರೋ ಆ್ಯಂಡ್ ಕೀಪ್ ರಾಕಿಂಗ್ ಆ್ಯಂಡ್ ಐ ಲವ್ ಯು ಫಾರ್ ಆಲ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್ ಸಿನ್ಸ್ ಡೇ ಒನ್. ಆ್ಯಂಡ್ ಅಭಿಷೇಕ್ ಬ್ರೋ ಇದ್ದರೆ don't worry, love you bro, cheers and good vibes only. ಅಭಿಷೇಕ್ ಅಂಬರೀಷ್, ನಾವೆಲ್ಲರೂ ಪ್ರೀತಿಯಿಂದ ಕರೆಯೋದು ಅಭಿ. ಇದೇ 3ನೇ ತಾರೀಕು ಅಂದರೆ ಇವತ್ತು ಅಭಿ ಹುಟ್ಟುಹಬ್ಬ. ನನಗೆ ಬಹಳ ಖುಷಿ ಅನಿಸುತ್ತೆ ಅವನಿಗೆ ಹುಟ್ಟುಹಬ್ಬಕ್ಕೆ ಹಾರೈಸೋದಕ್ಕೆ. ಯಾಕೆಂತಂದರೆ ನಾನು ಬಹಳ ದಿನಗಳಿಂದ, ಬಹಳ ವರ್ಷಗಳಿಂದ ಅಭಿಯನ್ನು ನೋಡಿದ್ದೀನಿ. ಅಭಿ ಮೊದಲೆಲ್ಲ ಬಹಳ ನಾಚಿಕೆ ಅಥವಾ ಸಂಕೋಚದ ಸ್ವಭಾವದವನು. ಆದರೆ ಈಗ ಇರುವ ಅಭಿ ತುಂಬ ತದ್ವಿರೋಧ. ತಂದೆಯ ಸ್ನೇಹಪೂರ್ವಕವಾದ ಗುಣಗಳನ್ನು ಹೊತ್ತುಕೊಂಡು, ತಾಯಿಯ ಬುದ್ಧಿವಂತಿಕೆಯನ್ನು ತಲೆಯಲ್ಲಿಟ್ಕೊಂಡು ಬಹಳ ಚೆನ್ನಾಗಿ ಮಾತನಾಡ್ತಾ, ತಂದೆಯಂತೆ ಬಹಳ ಸ್ನೇಹಪೂರ್ವಕವಾಗಿ ಎಲ್ಲರನ್ನೂ ಸ್ನೇಹದಿಂದ, ಮರ್ಯಾದೆಯಿಂದ, ಗೌರವದಿಂದ ಕಾಣುವ ಹಾಗೂ ನನ್ನ ಅವ್ರ ಜೊತೆ ಕೆಲಸ ಮಾಡ್ತಾ ಇರೋದ್ರಿಂದ ನಿರ್ದೇಶಕರ ಮಾತುಗಳನ್ನು ಬಹಳ ವಿನಯಪೂರ್ವಕವಾಗಿ ಕೇಳ್ತಾ, ಅವರಿಗೆ ಏನು ಬೇಕು, ಯಾವ ಥರ ಆ್ಯಕ್ಟ್ ಮಾಡಬೇಕು ಅಂತ ಹೇಳಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ನಮ್ಮ ಜೊತೆ ಎಲ್ಲ ಬಹಳ 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 ಖುಷಿಯಾಗಿರ್ತಾ. ಯಾಕೆಂತಂದರೆ ಇಡೀ ಸೆಟ್ ಅಭಿ ಇದ್ದರೆ ಬಹಳ ಬಹಳ ಖುಷಿಯಾಗಿರುತ್ತೆ, ಬಹಳ ನಗು ಇರುತ್ತದೆ. ಅಭಿ, ನಿನಗೆ ಮನಸಾರೆ ವಿಶ್ ಮಾಡ್ತೀನಿ. ಮೇನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಮತ್ತೊಮ್ಮೆ ನಿನಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. Hi Abhi, wish you many happy returns of the day. ನಿಮ್ಮ ಹುಟ್ಟುಹಬ್ಬದ ಶುಭಾಶಯಗಳು. ಆ್ಯಂಡ್ ವಾಟ್ ಎವರ್ ಯುವರ್ ಡಿಸೈರ್ಸ್, ಯುವರ್ ಡ್ರೀಮ್ ಆ್ಯಂಡ್ ಯುವರ್ ಟಾರ್ಗೆಟ್ಸ್ ಆರ್, ನೀವು ಎಲ್ಲವೂ ಅದನ್ನು ಅಚೀವ್ ಮಾಡಲಿ ಅಂತ ಹೇಳ್ಬಿಟ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಹ್ಯಾವ್ ಅ ಸೂಪರ್ ಸಕ್ಸಸ್ಫುಲ್ ಇಯರ್ ಆ್ಯಂಡ್ ಕೀಪ್ ರಾಕಿಂಗ್ ದ ವೇ ಯು ಆರ್. ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ, ದ್ಯಾಟ್ ನಿಮ್ಮ ಬಿಹೇವಿಯರ್ ಇರಲಿ, ನಿಮ್ಮ ಕನ್ಸರ್ನ್ ಇರಲಿ, ಅಥವಾ ನಿಮ್ಮ ಪ್ರೀತಿ ಇರಲಿ, ಅಥವಾ ನಿಮ್ಮ ಕೋಪ ಇರಲಿ, ಅಥವಾ ದ ವೇ ಯು ಆರ್ ನಾಟಿ ಆ್ಯಂಡ್ ದ ವೇ ಯು ರ್ಯಾಗ್ ಆಲ್ ಆಫ್ ಅಸ್ ಆ್ಯಂಡ್ ದ ವೇ ಯು ಟೇಕ್ ಕೇರ್ ಆಫ್ ಆಲ್ ಆಫ್ ಅಸ್ ಈಸ್ ನಥಿಂಗ್ ಲೆಸ್ ದೆನ್ ಅಂಬರೀಷ್ ಅಣ್ಣ. ನಾವು ಅಂಬರೀಷ್ ಅಣ್ಣನ ಎಲ್ಲೂ ಕಳ್ಕೊಂಡಿಲ್ಲ. ನಿಮ್ಮ ಒಳಗಡೆನೇ ನೋಡ್ತಾ ಇದ್ದೀವಿ, ನಿಮ್ಮ ಒಳಗಡೆನೇ ಇದ್ದಾರೆ. ಆ್ಯಂಡ್ ದ ವೇ ಯು ಆರ್ ಇಸ್ ಎಕ್ಸಾಕ್ಟ್ಲಿ ಲೈಕ್ ಅಂಬರೀಷ್ ಅಣ್ಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಐ ಲವ್ ಯು ಮ್ಯಾನ್. ಹ್ಯಾವ್ ಅ ಸೂಪರ್ ಇಯರ್ ಅಹೆಡ್ ಆ್ಯಂಡ್ ಮೇ ಗಾಡ್ ಬ್ಲೆಸ್ ಯು ವಿತ್ ಆಲ್ ದ ಹ್ಯಾಪಿನೆಸ್ ಆ್ಯಂಡ್ ಸಕ್ಸಸ್. ಕೀಪ್ ರಾಕಿಂಗ್, ಟೇಕ್ ಕೇರ್ ಆ್ಯಂಡ್ ಲವ್ ಯು. ಹಾಯ್ ಅಭಿ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಗಾಡ್ ಬ್ಲೆಸ್ ಯು. ಭಗವಂತ ನಿನಗೆ ಆಯುಸ್ಸು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಯಶಸ್ಸು, ಅಷ್ಟೈಶ್ವರ್ಯ ಎಲ್ಲ ಒಂದು ಇಡೀ ಹೆಚ್ಚಿಗೆ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮ್ಮ ಕೊನೆ ಉಸಿರಿರೋರ್ಗು ನಿಮ್ಮ ತಂದೆ ಜೊತೆಯಲ್ಲಿ ನಾವು ಹೇಗಿದ್ದೀವಿ ನಮ್ಮ ಕೃಷ್ಣನ ಜೊತೆಯಲ್ಲಿ ಅದೇ ರೀತಿ ನಿನ್ನ ಜೊತೆಯಲ್ಲೂ ನಾವು ಇರ್ತೀವಿ, ನಿನ್ನ ಮಕ್ಕಳ ಜೊತೆಲೂ ಇರ್ತೀವಿ, ನಿನ್ನ ಮೊಮ್ಮಕ್ಕಳ ಜೊತೆಲೂ ಇರ್ತೀವಿ. ನಿನ್ನ ಎಲ್ಲ ಒಳ್ಳೆಯ ಕೆಲಸದಿಂದನೂ ನಾವಿರ್ತೀವಿ. ನಿಮ್ಮ ತಂದೆಗೆ ಯಾವ ರೀತಿಯಾದ ಒಂದು ವಿಶಾಲವಾದ ಹೃದಯ ಇತ್ತು, ಅದೇ ಹೃದಯವನ್ನು ನಾವು ನಿಮ್ಮಲ್ಲಿ ಕಾಣ್ತಾ ಇದ್ದೀವಿ. ನಾನು ಫಸ್ಟ್ ನೋಡಿದಾಗ ನಾನು ಅಂದ್ಕೊಂಡಿದ್ದೆ, ನೀನು ಫಾರಿನಿಂದ ಸ್ಟಡಿ ಮುಗಿಸ್ಕೊಂಡು ಬಂದಾಗ, ಇವನು ನಮ್ಮ ಜೊತೆಲ್ಲ ಬೆರೆಯೋದಕ್ಕಾಗಲ್ಲ, ಇವನು ಫಾರಿನಲ್ಲಿ ಓದ್ಕೊಂಬಂದಿದ್ದಾನೆ, ಸೊ ತುಂಬ ಕ್ಲಾಸ್ ಲೆವೆಲಲ್ಲಿ ಬೇರೆ ಥರನೇ ಇದ್ಬಿಡ್ತಾನೆ ಇವನು ಅಂತ. ಬಟ್ ಯಾವಾಗ ನೀನು ನಮ್ಮ ಜೊತೆಲಿ ಬೆರೀತಾ ನನಗೆ ಗೊತ್ತಾಯಿತು, ನಿಮ್ಮ ತಂದೆಗೂ ನಿನಗೂ ಡಿಫ್ರೆನ್ಸ್ ಇಲ್ಲ. ತಂದೆ ಯಾವ ರೀತಿ ಸದಾ ಸುತ್ತಲೂ ಜನಗಳಿರಬೇಕು ಅಂತ ಆಸೆ ಪಡ್ತಾಯಿದ್ರು,
ನೀನು ಅದೇ ಕ್ಯಾಟಗರಿಗೆ ಸೇರಿದವನು ಅಂತ ಆಮೇಲೆ ಗೊತ್ತಾಯಿತು. ನೀನು ನಮ್ಮ ಹುಡುಗ, ಪಕ್ಕ ಲೋಕಲ್ ಹುಡುಗ. ನೀನು ನನ್ನ ತಮ್ಮ ಅಂತ ಹೇಳ್ಕೊಳ್ಳೋದು ತುಂಬ ಹೆಮ್ಮೆ ಆಗುತ್ತೆ. ಯಾವತ್ತೂ ನಿನ್ನ ಸ್ನೇಹಿತನಾಗಿ, ನಿನ್ನ ಅಣ್ಣನಾಗಿ, ನಿನ್ನ ಜೊತೆನಲ್ಲಿ ನೀನು ಒಳ್ಳೆ ಇದಕ್ಕೆ ಒಕ್ಕಲೂ ನಾವು ಇರ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒನ್ಸ್ ಅಗೇನ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಗಾಡ್ ಬ್ಲೆಸ್ ಯು. ಸ್ಟೇ ಲವ್ಲಿ. ಹಾಯ್ ಅಭಿ, ಹ್ಯಾಪಿ ಬರ್ಡೇ. ಒಳ್ಳೆಯದಾಗಲಿ, ನಿನ್ನ ಎಲ್ಲ ಕನಸುಗಳು ನನಸಾಗಲಿ. ವಿಶ್ ಯು ಆಲ್ ದ ಬೆಸ್ಟ್. ಮೈ ಡಿಯರ್ ಫ್ರೆಂಡ್ ಅಭಿಷೇಕ್ ಅಂಬರೀಷ್, ಹ್ಯಾಪಿ ಬರ್ಡೇ ಟು ಯು. ದೇವರು ಆಯಸ್ಸು ಆರೋಗ್ಯ ಕೊಟ್ಟು 100 ಕಾಲ ಚೆನ್ನಾಗಿಟ್ಟಿರಲಿ. ನಗುತ್ತಾ ಬಾಳು ನೀನು 100 ವರುಷ, ಎಂದು ಹೀಗೆ ಇರಲಿ ಹರುಷ. ಹುಟ್ಟುಹಬ್ಬದ ಶುಭಾಶಯಗಳು ಅಭಿ ಬ್ರೋ. ದೇವ್ರು ನಿಮಗೆ ಆಯುಸ್ಸು ಐಶ್ವರ್ಯ ಆರೋಗ್ಯನ ಕೊಟ್ಟು ಸದಾ ಕಾಪಾಡಲಿ. ಖುಷಿಯಾಗಿರಿ. ತಂದೆಯವ್ರ ಥರ ನೀವು ಸದಾ ನಗ್ನಗ್ತಾ ಖುಷಿಯಾಗಿರಿ. ಲಾಟ್ಸ್ ಆಫ್ ಲವ್. ಧರ್ಮ ಕೀರ್ತಿರಾಜ್. ಹ್ಯಾಪಿ ಬರ್ತ್ಡೇ ಒನ್ಸ್ ಅಗೇನ್. Hi, what's up, young rebel? First of all, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. Stay blessed, stay happy, stay this lovely person you are forever. ದೇವರು ಆಯಸ್ಸು ಆರೋಗ್ಯ ಯಶಸ್ಸು ಕೀರ್ತಿ ಸಾವಿರಾರು ಲಕ್ಷಾಂತರ ಜನರ ಪ್ರೀತಿ ಕೊಟ್ಟು ನನ್ನ ಕಾಪಾಡಲಿ ಅಂತ ಕೇಳ್ಕೊತೀನಿ. ಬೇಗ ನಿಮ್ಮ ಸಿನಿಮಾ ರಿಲೀಸ್ ಆಗಬೇಕು, ನಾವೆಲ್ಲ ನೋಡ್ತಾ ಇದ್ದೀವಿ, ನನಗೆ ಎದುರು ನೋಡ್ತಾ ಇದ್ದೀವಿ ಸಿನಿಮಾಗೋಸ್ಕರ. ಐ ವಿಶ್ ಯು ಆಲ್ ದ ಸಕ್ಸಸ್, ವಿಶ್ ಯು ಆಲ್ ದ ಲವ್. ಸ್ಟೇ ಬ್ಲೆಸ್ಡ್. ಟೇಕ್ ಕೇರ್ ಟೈಗರ್. ಎಲ್ರಿಗೂ ನಮಸ್ಕಾರ. ನಿಮ್ಮ ನೆಚ್ಚಿನ ಲೆಜೆಂಡ್ ರೆಬಲ್ ಸ್ಟಾರ್ ಅಂಬರೀಷ್ ರವರ ಪುತ್ರ ಯಂಗ್ ರೆಬಲ್ ಸ್ಟಾರ್ ಅಭಿಷೇಕ್ ಅಂಬರೀಷ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅಭಿ, ದೇವರು ನಿಮಗೆ ಇನ್ನೂ ಹೆಚ್ಚಿನ ಕೀರ್ತಿ, ಯಶಸ್ಸು, ಆಯಸ್ಸು, ಆರೋಗ್ಯ, ಸಕಲ ಸಂಪತ್ತನ್ನು ಕೊಟ್ಟು 100 ವರ್ಷ ಕಾಪಾಡಿ. ಹ್ಯಾಪಿ ಬರ್ಡೇ ಅಭಿ. ಜೈ ಕರ್ನಾಟಕ. ಹಾಯ್, ಹಲೋ ಅಭಿಷೇಕ್ ಅವರೇ, ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಶ್ ಯು ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ನಿಮ್ಮ ಮನಸ್ಸಿನಲ್ಲಿ ಏನೇನು ಅಂದ್ಕೊಂಡಿದ್ದೀರೋ ಅದೆಲ್ಲ ಈ ವರ್ಷ ಈಡೇರಲಿ. ಆಮೇಲೆ ಮನಸ್ಸಿನ ಅಂತರಾಳದೊಳಗೆ ಏನೇನು ಅಂದ್ಕೊಂಡಿದ್ದೀರೋ ಆ ಆಸೆಗಳು ಎಲ್ಲ ಈಡೇರಲಿ. ಒಳ್ಳೊಳ್ಳೆ ಪ್ರಾಜೆಕ್ಟ್ ಮಾಡಿ ನಗ್ನಗ್ತಾ ಇರಿ. ಆ ಭಗವಂತನಲ್ಲಿ ನಾನು ನಿಮಗೆ ಆರೋಗ್ಯ, ಆಯಸ್ಸು, ಸಂಪತ್ತು ಎಲ್ಲ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ವಿಶ್ ಯು ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಅಂಬರೀಷ್ ಅಣ್ಣವರ ಸುಪುತ್ರರಾದ ಅಭಿಷೇಕ್ ಅಂಬರೀಷ್ ಅವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಅಭಿಷೇಕ್ ಅವರೇ, ನಿಮಗೆ ಹ್ಯಾಪಿ ಬರ್ಡೇ ಟು ಯು. ದೇವರು ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ. ಅಂಬರೀಷ್ ಅಣ್ಣವರನ್ನು ನೋಡಿದಾಗೆ ಇನ್ನೂ ಇದ್ದಾರೆ. ಅವರ ಗುಣಗಳಲ್ಲೇ ನಾನಿವತ್ತು ನೋಡಿ ನನಗೆ ಭಾಳ ಖುಷಿಯಾಗಿದೆ. ನಿಮಗೆ ಶುಭವಾಗಲಿ. ನಮಸ್ಕಾರ. ಅಭಿಷೇಕ್, ನಿನಗೆ ಹುಟ್ಟುಹಬ್ಬದ ಶುಭಾಶಯಗಳು. ಇನ್ನು ಮುಂದೆ ನಿನಗೆ ಒಳ್ಳೆಯ ಸಮಯ ಶುರುವಾಗಲಿ, ಒಳ್ಳೆಯ ಯಶಸ್ಸು ಸಿಗಲಿ. ಚಿತ್ರರಂಗದಲ್ಲಿ ದೊಡ್ಡದಾಗಿ ತಂದೆ ರೀತಿಯೇ ಬೆಳೆದು, ರಾಜಕಾರಣದಲ್ಲಿ ತಾಯಿ ರೀತಿ ಬೆಳೆದು ದೊಡ್ಡ ಸಾಧನೆಯನ್ನು ಸಾಧಿಸಬೇಕು ಅಂತ ತುಂಬ ಹೃದಯದಿಂದ ಹಾರೈಸ್ತೀನಿ. ಅಪ್ಪ ಅಂಬರೀಷ್ ಅವರು ನಮ್ಮ ಆತ್ಮೀಯ ಗೆಳೆಯರು, ನಿಮ್ಮ ತಾಯಿ ಸುಮಲತವರು ನಮ್ಗೆ ಆತ್ಮೀಯರು. ಇವರೆಲ್ಲರ ಆಶೀರ್ವಾದ ನಿಮ್ಮ ಮೇಲಿದೆ. ಕನ್ನಡ ಚಲನಚಿತ್ರ ರಂಗ, ಚಲನಚಿತ್ರ ಪ್ರೇಮಿಗಳ ಆಶೀರ್ವಾದ ನಿಮಗೆ ದೊಡ್ಡ ರೀತಿಯಲ್ಲಿ ನೀವು ಬೆಳೆದು ಬರಬೇಕು ಅಂತ ನಮ್ಮೆಲ್ಲರ ತುಂಬ ಹೃದಯದ ಹಾರೈಕೆ. ಆ ದೇವರು ನಿನಗೆ ಈ ಹುಟ್ಟುಹಬ್ಬದೊಂದು ಸುಖ, ಸಂತೋಷ, ನೆಮ್ಮದಿ ಎಲ್ಲವನ್ನು ನೀಡಲಿ ಅಂತ ತುಂಬ ಹೃದಯದಿಂದ ಹಾರೈಸ್ತೀನಿ. ಧನ್ಯವಾದಗಳು. ಸ್ವಾಭಿಮಾನಿ ಮಂಡ್ಯದ ಸಕ್ಕರೆಯ ನಾಡಿನ ಅಕ್ಕರೆಯ ಕಂದಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಏಕೈಕ ಸುಪುತ್ರ ಅಭಿಷೇಕ್ ಅವರೇ, ನಿಮಗೆ ಹ್ಯಾಪಿ ಬರ್ಡೇ ಟು ಯು. ನಿಮಗೆ ಜನ್ಮದಿನದ ಶುಭಾಶಯಗಳು. ಕರ್ನಾಟಕದ ಪ್ರತಿ ತಂದೆ ತಾಯಿಗಳ ಶುಭಾಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. ಜೊತೆಗೆ ಸ್ವಾಭಿಮಾನಿ ಮಂಡ್ಯದ ಜನತೆಯ ಮನೆಗಳ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಅನ್ನೋದೇ ಈ ದೊಡ್ಡಣ್ಣನ ಹಾರೈಕೆ.
ಗುಡ್ ಲಕ್. ಅಭಿಷೇಕ್ ಗೌಡ್ರೆ ಗುಡ್ ಲಕ್. ಅಭಿಷೇಕ್ ಅಂಬರೀಶ್ ಗುಡ್ ಲಕ್. ಒಳ್ಳೇದಾಗ್ಲಿ. ಹಾಯ್, ವಿಶ್ ಹ್ಯಾಪಿ ಬರ್ಡೇ ಮೈ ಜೂನಿಯರ್ ರೆಬಲ್. ಆನೆ ನಡೆದಿದ್ದೆ ದಾರಿ ಅಂತಾರೆ, ಹಾಗೆ ನಮ್ಮ ಬಾಸ್ ನಡೆದಿದ್ದ ದಾರಿಲೇ ನಿಮ್ಮ ದಾರಿ ಸಾಗಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಸೊ ತಂದೆ ಹೆಸರನ್ನ ಉಳಿಸಿ ಇನ್ನೂ ಎತ್ತರವಾಗಿ ಬೆಳೆಸಿ ತಾಯಿಗೆ ತಕ್ಕ ಮಗನಾಗಿ ಎಲ್ಲರನ್ನೂ ಖುಷಿ ಖುಷಿಯಿಂದ ಜೊತೆಲಿ ಕರ್ಕೊಂಡು ನಗ್ನಗ್ತಾ ನಮ್ಮ ಬಾಸ್ ಥರ ನೀವು ಹಾಗೆ ಇರಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ಸೊ ಒನ್ಸ್ ಅಗೇನ್ ನಿಮ್ಮ ಹುಟ್ಟುಹಬ್ಬದ ಶುಭಾಶಯಗಳು. ಹಾಯ್, ಇವತ್ತು ಅಕ್ಟೋಬರ್ 3 ಅಂದ್ರೆ ಇವತ್ತು ನಮ್ಮ ಮಿನಿ ರೆಬೆಲ್ ಸ್ಟಾರ್ ಮರಿ ಅಂಬರೀಶ್ ಅವರ ಹುಟ್ಟುಹಬ್ಬ. ವಿಶಿಂಗ್ ಯು ಆಲ್ ದ ಬೆಸ್ಟ್ ಅಂಡ್ ವೆರಿ ವೆರಿ ಹ್ಯಾಪಿ ಬರ್ತ್ಡೇ ಅಭಿ. ಅಭಿನಯದಲ್ಲೂ ಅಭಿಮಾನಿಗಳನ್ನು ಗಳಿಸೋದ್ರಲ್ಲೂ ಅಪ್ಪನನ್ನ ಮೀರಿಸೋ ಮಗನಾಗುವಂತ ನನ್ನ ಹಾರೈಕೆ. Happy birthday, Abhi bro. Lots of love. Hi Abhi, happy birthday. I wish you all the best. God bless you with more success and more happiness, good health. Hi Abhi, 29th birthday. My best wishes and God bless. 29 ವರ್ಷ ಹೆಂಗೆ ಕಳೀತು ಅನ್ನೋದನ್ನು ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಬಟ್ ನಮಗೆ ಕಷ್ಟ ಅಂದರೆ 29 ವರ್ಷ ಆಗೋಯ್ತಾ ಅಭಿ ಬರ್ಡೇ ಅನ್ನೋದು ಒಂದು ಆಶ್ಚರ್ಯ. 29ನೇ ವರ್ಷ ಅನಿಸುತ್ತಿದೆ, 28 ಕಂಪ್ಲೀಟ್ ಆಗಿ. ಮಿಡಿದ ಹೃದಯಗಳು ಶೂಟಿಂಗ್ ಮಾಡುವಾಗ ಐ ಥಿಂಕ್ ಅವಾಗ ಹುಟ್ಟಿದ್ರು ಅಭಿಷೇಕ್ ಅವರು. ನನ್ನ 3ನೇ ಚಿತ್ರ ಆವಾಗ. ಚಿಕ್ಕ ಮಗುವನ್ನ ನಾವು ಎದ್ದು ಮುದ್ದಾಡಿರೋದು. ಆಮೇಲೆ ಬೆಳೆದು ಬಂದಂಥ ಹಾದಿ ಅಫ್ಕೋರ್ಸ್ ಖಂಡಿತವಾಗ್ಲೂ ಅವತ್ತಿಗೂ ಇವತ್ತಿಗೂ ನಂಬಕ್ಕಾಗಲ್ಲ ಬಿಡಿ. ಆ ಅಭಿ ಬೇರೆ, ಈ ಅಭಿ ಬೇರೆ. ಅಫ್ಕೋರ್ಸ್ ಈಗ ಹಂಗೆ ಬೇಕು, ಹಂಗೆ ಇರಬೇಕು ನೀವು. ಗೊತ್ತು, ಏನಾದ್ರೂ ಅವಾಗ ಏನು ವಿಷಯ ಏನಿದ್ರೂ ಅಮ್ಮನ ಹಿಂದೆ ಹೋಗಿ ಬಚ್ಚಿಕೊಳ್ಳೋದು, ಅಮ್ಮನ ಹತ್ರ ಹೋಗಿ ಮಾತಾಡೋದು ಇಲ್ಲ. ಅಮ್ಮ ಅಂದರೆ ನಿಮ್ಗೆ ಅಷ್ಟು ಪ್ರೀತಿ ಪ್ರಾಣ. ರೀಸೆಂಟಾಗಿ ಯಾವುದೋ ಒಂದು ಇನ್ಸಿಡೆಂಟ್ ಬಂದಾಗ ಅಮ್ಮ ಹೇಳ್ತಾ ಇರೋರು, ಯಾರೋ ಒಬ್ಬರು ತಮಿಳ್ ಪ್ರೊಡ್ಯೂಸರ್ ಬಂದು ನಿಮ್ಮನ್ನು ಅಂದರೆ ಅಮ್ಮ ಪಿಕ್ಚರಲ್ಲಿ ಮಾಡಬೇಕು ಅಂತ ಯಾವುದೋ ಪಿಕ್ಚರ್ಗೆ ಆಫರ್ ಮಾಡಿದಾಗ ಅಮ್ಮ ನಾನು ಬಿಟ್ಟು ಹೋಗ್ಬಿಡ್ತಾರೆ ಅಂದ್ಬಿಟ್ಟು ನೀವು ಏನೋ ಒಂದು ಕಡ್ಡಿನೋ ಏನೋ ಒಂಥರ ತಗೊಂಬಂದಿರಂತೆ, ಚುಚ್ಚಬೇಕು ಹೊಡಿ ಅಂದರೆ ಹೊಡಿಬೇಕು ಅವ್ರನ್ನ ಅಂತ. ಸೊ ಆ ಪ್ರೊಡ್ಯೂಸರ್ನ ಓಡಿಸ್ಬೇಕು ಅನ್ನೋ ನೀವು ಹೇಳಿದ ನಗ್ತಾ ಈ ಥರದ್ದು ನೂರಾರು ಇನ್ಸಿಡೆಂಟು ಜ್ಞಾಪಕ ಬಂದಾಗ ಅಮ್ಮ ಹೇಳ್ತಾ ಇರ್ತಾರೆ. ಎಲ್ಲ ನಾವು ಸೇರಿದಾಗ ಅಟ್ಲೀಸ್ಟ್ ಒಂದು ಸರಿ ಆದರೂ ನಿಮ್ಮ ಚೈಲ್ಡ್ಹುಡ್ ಮೆಮೊರೀಸ್ನ ನೆನೆಸ್ಕೋತಾ ಇರ್ತಾರೆ ಅಮ್ಮ. ಅದು ನಮಗೂ ಶೇರ್ ಮಾಡ್ತಾಯಿರ್ತಾರೆ. ಸೊ ಅದೇ ಗೋಲ್ಡನ್ ಡೇಸ್ ಅಂತ, ಗೋಲ್ಡನ್ ಪೀರಿಯಡ್, ಗೋಲ್ಡನ್ ಡೇಸ್ ಅಂತ ಏನು ಹೇಳ್ತೀವಿ. ನಾವೇನೇ ಸಂಪಾದನೆ ಮಾಡ್ಬೋದು, ನಾವೇನೇ ಕಳ್ಕೊಬೋದು, ಸಂಪಾದನೆ ಮಾಡ್ಬೋದು, ಏನೇ ಆಗ್ಬೋದು, ಬಟ್ ಆ ಗೋಲ್ಡನ್ ಮೆಮೊರೀಸ್ನ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಸೊ ಆ ಥರ ತುಂಬ ಪ್ರೀತಿಯಿಂದ ಬೆಳೆದಂಥ ಹುಡುಗ ನೀವು. ಅಷ್ಟೇ ಅಲ್ಲ, ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ರವರು ನಾವು ಎಷ್ಟು ಮಾತಾಡೋರು ಕಮ್ಮಿನೇ ಅಣ್ಣನ ಬಗ್ಗೆ. ಅವರ ಒಂದು ಮಗನಾಗಿ ಸುಮಲತಾ ಅಂಬರೀಷ್ ಅವ್ರ ಮಗನಾಗಿ ನೀವು ಹುಟ್ಟಿರೋದು ಯಾವ ಜನ್ಮದಲ್ಲಿ ಎಷ್ಟು ಪುಣ್ಯ ಮಾಡಿದ್ರೋ ಆ ಒಂದು ಪುಣ್ಯದ ಫಲ ಈ ಜನ್ಮದಲ್ಲಿ ನಿಮಗೆ ಸಿಕ್ಕಿದೆ. ಯು ಆರ್ ರಿಯಲಿ ಲಕ್ಕಿ ಟು ಹ್ಯಾವ್ ಎ ಪೇರೆಂಟ್ಸ್ ಲೈಕ್ ದಿಸ್. ಖುಷಿಯಾಗುತ್ತೆ ನನಗೆ. ಆಮೇಲೆ ನಿಮ್ಮ ಫ್ಯಾಮಿಲಿ ಜೊತೆ ಇಷ್ಟು ವರ್ಷದ ಒಂದು ಒಡನಾಟ, ಅಂಬರೀಷ್ ಅವ್ರ ಜೊತೆಲಿ ಅವಾಗ ಒಂಥರ ನನಗೆ ಗೊತ್ತಿಲ್ಲ ನಾನು ಯಾವ ಜನ್ಮದಲ್ಲಿ ನಾನೇನು ಪುಣ್ಯ ಮಾಡಿದ್ನೋ ಅಂಬರೀಷ್ ಅವ್ರ ಜೊತೆಯಲ್ಲಿ ನಾನು ಅಷ್ಟು ಒಂದು ತಮ್ಮನ ಥರನೋ ಎಲ್ಲ ಸ್ನೇಹಿತನ ಥರ ಎಲ್ಲ ಥರನೂ ನೋಡ್ಬಿಟ್ಟೆ ನಾನು. ನನಗೆ ಅವರು ನನಗೆ ಎಲ್ಲ ಥರದ ಅಂದರೆ ಸುಮಾರು ಕಲ್ತಿದ್ದೀನಿ ಅವ್ರ ಹತ್ರದಿಂದ ನಾನು. ಒಳ್ಳೊಳ್ಳೆ ಅವರು ನೇರವಾದಂಥ ನುಡಿ ಜೊತೆಯಲ್ಲಿ ಆ ಪ್ರೀತಿ ಅನ್ನೋದು ಇದೆಯಲ್ಲ, ಒಂದು ಚೂರು ಒಂದು ಕಲ್ಮಶ ಇಲ್ಲದೆ ಎಲ್ಲರಿಗೂ, ನನಗೊಬ್ಬನಿಗೆ ಅಲ್ಲ, ಅವ್ರ ನೇಚರೇ ಆ ಥರ.
ಅಷ್ಟು ಒಂದು ಮಹಾನ್ ವ್ಯಕ್ತಿಯ ಒಂದು ಒಡನಾಟ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ಈಗ ಅವರನ್ನು ನಿಮ್ಮಲ್ಲಿ ನೋಡ್ತಾ ಇದ್ದೀವಿ. ಖಂಡಿತವಾಗಲೂ ನೀವಾಗಲಿ ಅಮ್ಮ ಆಗಲಿ ಯಾವುದೇ ಥರದಲ್ಲೂ ಯಾವುದರಲ್ಲೂ ಕಮ್ಮಿ ಇಲ್ಲ. ಆ ಪ್ರೀತಿ ತೋರಿಸೋದ್ರಲ್ಲಾಗ್ಬೋದು, ಜನಗಳನ್ನ ಸ್ಪಂದಿಸೋದಾಗ್ಬೋದು, ಯಾವುದಾದ್ರೂ ಒಂದು ಕಷ್ಟ ಸುಖಕ್ಕೆ ಎಷ್ಟು ಚೆನ್ನಾಗಿ ಭಾಗಿಯಾಗ್ತೀರ ನೀವು ಅನ್ನೋದು ನಾನು ಸರೆಂಡರ್ ಆಗಿರೋದು ಇಷ್ಟಕ್ಕೆ ನಿಮ್ಮ ಕುಟುಂಬಕ್ಕೆ. ನಾನು ಈ ಒಂದು ಒಳ್ಳೆಯ ಗುಣಗಳು ನಾನೆಲ್ಲೂ ನೋಡಿಲ್ಲ. ನನ್ನ ಇಷ್ಟು ಒಂದು ಒಳ್ಳೆತನ, ಇಷ್ಟು ಒಂದು ಒಳ್ಳೆಯ ಗುಣಗಳನ್ನ ಇರೋವಂಥವ್ರನ್ನ ನಾನು ನಿಜವಾಗ್ಲೂ ಕಮ್ಮಿ ಜನ ನೋಡಿದ್ದೀನಿ. ಇದು ಅಲ್ಟಿಮೇಟ್. ನಿಮ್ಮ ತಾಯಿ ತಂದೆ ಮತ್ತು ನೀವು ಅಷ್ಟೇ ಪ್ರೀತಿಯಿಂದ ಎಲ್ಲರನ್ನು ಮಾತಾಡ್ಸೋದಾಗಲಿ, ನೀವು ಯಾವ ಕುಟುಂಬದಿಂದ ಬಂದಿದ್ದೀರಾ ಅನ್ನೋ ಒಂದು ಏನೋ ಹೇಳ್ತಾರಲ್ಲ, ಈಗೋ ಆಗಲಿ, ಒಂದು ದೊಡ್ಡತನ, ಏನೋ ಒಂದು ನಾನು ಒಂದು ಹೇಳ್ತಾರಲ್ಲ, ಈ ಏನೋ ಒಂದು ಇಷ್ಟು ಸಾಧಿಸಿದ್ರೆ ತುಂಬ ದೊಡ್ಡದಾಗಿ ಬಿಂಬಿಸೋದು, ಮೆರೆಯುವಂಥ ಒಂದು ಗುಣ ನಿಮ್ಮಲ್ಲಿಲ್ಲ. ನನಗೆ ತುಂಬ ಇಷ್ಟ ಆ ಗುಣ, ನಿಮ್ಮ ಗುಣ ನನಗೆ ತುಂಬ ಇಷ್ಟ. ಸೊ ಅದೇ ತಂದೆಯ ಒಂದು ರೀತಿಯಲ್ಲಿ, ತಂದೆಯ ಆದಿಯಲ್ಲಿ, ಅಮ್ಮನ ಆದಿಯಲ್ಲಿ ನೀವು ಬೆಳೀತಾ ಇದ್ದೀರಾ. ಸೇಮ್ ಟು ಸೇಮ್ ನಿಮ್ಮ ತಂದೆ ಊಟ ಮಾಡಿಸೋದು, ಎಲ್ರಿಗೂ ಪ್ರೀತಿಯಿಂದ ಮಾತಾಡ್ಸೋದು. ಸೊ ಈ ಒಂದು ಗುಣಗಳು ನೀವು ಅದನ್ನು ಪಾಲಿಸ್ಕೊಂಡ್ಬರ್ತಾಯಿದ್ದೀರಾ. ತುಂಬ ಸಂತೋಷ. ನಿಮಗೆ ದೇವರು ಆಯುಷ್ಯ, ಆರೋಗ್ಯ, ನೆಮ್ಮದಿ ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ನಿಮ್ಮನ್ನು ಚಿತ್ರರಂಗದಲ್ಲೂ ಮತ್ತು ರಾಜಕೀಯ ರಂಗದಲ್ಲೂ ತುಂಬ ಎತ್ತರಕ್ಕೆ ಬೆಳಿಬೇಕು ಅನ್ನೋದೇ ನನ್ನ ಆಸೆ. ಈ ರಾಜಕೀಯ ರಂಗ ಅಂತ ಬಂದಾಗ ನನಗೆ ಯಾವಾಗಲೂ ಅಮ್ಮ ಹೇಳೋರು, ನೀವು ಆ ಕಡೆಯಿಂದ ವಿಧಾನಸೌಧ ಕಡೆಯಿಂದ ಬರೋವಾಗ ನಿಮ್ಮ ಅಜ್ಜಿಯವ್ರು ಕೇಳೋರಂತೆ, ಬರೋವಾಗ ನೀವು ಹೇಳ್ತಿರಂತೆ ವಿಧಾನಸೌಧ ತೋರಿಸ್ಬಿಟ್ಟು ಆ ಚಿಕ್ಕ ವಯಸ್ಸಲ್ಲೇ, ಇದು ನನ್ನ ಆಫೀಸು ಅಂತ ಹೇಳ್ತಿರಂತೆ. ಅದು ನಿಜ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ನಿಮಗೆ ಹಾರೈಸ್ತಾ, ನೀವು ಮತ್ತು ನಿಮ್ಮ ಚಿತ್ರಗಳಾಗ್ಬೋದು ಎಲ್ಲ ಯಶಸ್ವಿ ಆಗಲಿ, ರಾಜಕೀಯ ರಂಗದಲ್ಲೂ ತುಂಬ ಎತ್ತರಕ್ಕೆ ಬೆಳೀರಿ. ನಾವು ನಿಮ್ಮ ಜೊತೆಲಿ ಯಾವಾಗಲೂ ನಾನು ಇರ್ತೀವಿ ಅನ್ನೋದನ್ನು ಮಾತು ಹೇಳ್ತಾ, ಒನ್ಸ್ ಮೋರ್ ಇನ್ನೊಂದು ಸರಿ ತಮಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ, ದೇವರು ನಿಮಗೆ ಆಯುಷ್ಯ, ಆರೋಗ್ಯ, ನೆಮ್ಮದಿ ಕೊಟ್ಟು ಚೆನ್ನಾಗಿಟ್ಟಿರಲಿ ಅನ್ನೋದೇ ನನ್ನ ಆಸೆ. ನಮಸ್ಕಾರ. ನನ್ನ ಮುದ್ದು ಮಗ ಅಭಿ, ನಿನಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ನೀನು ನಿನ್ನ ತಂದೆಯರಿಗೆ ಎಲ್ಲ ಕ್ಷೇತ್ರದಲ್ಲೂ, ಯಾವುದೇ ಕ್ಷೇತ್ರ ನಿನಗೆ ಇಷ್ಟವಾದ ಕ್ಷೇತ್ರದಲ್ಲಿ ನಿನ್ನ ತಂದೆಯವರ ದಾರಿಯಲ್ಲಿ ಅವರು ಗಳಿಸಿರುವಂಥ ಪ್ರೀತಿಯನ್ನು ನೀನು ಗಳಿಸಬೇಕು. ತಂದೆಗೆ ತಕ್ಕ ಮಗ ಅನ್ನಿಸ್ಕೋಬೇಕು ಅನ್ನೋದು ನನ್ನ ಹಾರೈಕೆ. ನೀನು 4 ಜನಕ್ಕೆ ಒಳ್ಳೆಯದನ್ನು ಮಾಡಿ ನಿನ್ನ ತಂದೆಯಾಗಿ ಸಮಾಜದಲ್ಲಿ ಒಳ್ಳೆಯವನು ಅನ್ನಿಸ್ಕೋಬೇಕು. ಸಂತೋಷವಾಗಿರಬೇಕು, ಮುಗ್ನಗ್ತಾ ಇರಬೇಕು, ಆರೋಗ್ಯವಾಗಿರಬೇಕು. ನೀನು ಸಿನಿಮಾ ಮಾಡ್ತಿದೆಯಾ, ಅದರಲ್ಲಿ ಯಶಸ್ವಿ ಆಗಬೇಕು. ನನ್ನ ಪ್ರೀತಿ, ನನ್ನ ಆಶೀರ್ವಾದ ನಿನ್ನೆಂದಿಗೂ. ನಿನ್ನ ಮೇಲೆ ನನ್ನ ಪ್ರಾಣ, ನನ್ನ ಜೀವ ನೀನೇ ಅಭಿ. ಲವ್ ಯು. ಮೆನಿ 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 ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಅಭಿ, ಹುಟ್ಟುಹಬ್ಬದ ಶುಭಾಶಯಗಳು. ಜೂನಿಯರ್ಗೆ ಭಗವಂತ ಒಳ್ಳೇದು ಮಾಡಲಿ. ಇನ್ನು ಚಿತ್ರರಂಗದ ಕೆರಿಯರ್ ಇದೇ ಥರ ಮುಂದುವರಿಲಿ. ಬರೋ ಪ್ರಾಜೆಕ್ಟ್ಸ್ ಎಲ್ಲ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಮೊದಲೇ ಆ್ಯಕ್ಚುಲಿ ಜೂನಿಯರ್ ರೆಬಲ್ ಸ್ಟಾರ್ ಅಂತ ಹೆಸರು ಮಾಡಿದ್ಯಾ. ರೆಬಲ್ ಸ್ಟಾರ್ ಅನ್ನೋ ಹೆಸರು ತುಂಬಾ ಮಹತ್ವ ಇದೆ. ದಯಮಾಡಿ ಅದನ್ನು ಉಳಿಸ್ಕೊ, ಬೆಳೆಸ್ಕೊ, ಇನ್ನೂ ಎತ್ತರಕ್ಕೆ ಕೆಲಸ ಮಾಡೋದಂತ ಹೇಳ್ತೀನಿ. ಸೊ ಆಲ್ ದಿ ಬೆಸ್ಟ್.
ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬೆಲ್ ಬಟನ್ನ ಒತ್ತೋದನ್ನು ಮರಿಬೇಡಿ.